ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ SR ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಎಸ್, ಕೆಲವು ದಿನಗಳ ಹಿಂದೆ ನಾನು ಕ್ಲಾಸ್ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಈಗ ಸ್ವಲ್ಪ ನೋಟಿಫಿಕೇಶನ್ ಆಗಿರೋದ್ರಿಂದ ಮತ್ತೆ ಪ್ರಚಲಿತ ಘಟನೆಗಳನ್ನು ಮಾಡೋಣಂತ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಿಮಗೆ ನಾನು ಒಂದಿಷ್ಟು ಸೋರ್ಸ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಓಕೆ, ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂತಂದರೆ ನೀವೆಲ್ಲ ನೋಡಿರ್ಬೋದು, ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ KA ಡಿಪಾರ್ಟ್ಮೆಂಟ್ ಹೆಚ್ಚು ಯಾವುದಕ್ಕೆ ಒಲವನ್ನು ತೋರಿಸ್ತಾ ಇದೆ ಅಂತಂದರೆ ಅದು ಕರೆಂಟ್ ಅಫೇರ್ಸ್. ಯಾಕಂತಂದರೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ non-HK ಮತ್ತು HK ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಮಿನಿಮಮ್ ಯಾವ್ರೇಜ್ ಆಗಿ 30 ಪ್ರಚಲಿತ ಘಟನೆಗಳ ಮೇಲೇ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಓಕೆ, ಬಟ್ ನಾವು ಮುಂದಿನ ಪರೀಕ್ಷೆಯಲ್ಲಿ 30 ಬಂದಿಲ್ಲ ಅಂದರೂ ಕೂಡ ಒಂದು 15ರಿಂದ 16 ಪ್ರಶ್ನೆಗಳಂತ ಫಿಕ್ಸ್ ಬರ್ಬೋದು ಅಂದ್ಕೊಂಡು ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಮೂಮೆಂಟಲ್ಲಿ ಕರೆಂಟ್ ಅಫೇರ್ಸ್. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ನೋಡೋಣ ಸ್ನೇಹಿತರೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, VBG ರಾಮ್ಜಿ. ಓಕೆ, ಇದರ ವಿಸ್ತೃತ ರೂಪ ಏನು ಅನ್ನೋದನ್ನು ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಇದರ ವಿಸ್ತೃತ ರೂಪ ನೋಡ್ರಿ, ವಿಕಸಿತ್. ನಿಮಗೆಲ್ಲ ಗೊತ್ತೇ ಇರ್ತಾ, ಇದು ಭಾಳ ಸುದ್ದಿಯಲ್ಲಿತ್ತು. ಓಕೆ ನೋಡ್ರಿ, ಇದು ಅತ್ಯಂತ ಹೆಚ್ಚು ಸುದ್ದಿಯಲ್ಲಿತ್ತಿದು. ಯಾಕಂತಂದ್ರೆ ಇದು ವಿವಾದದಲ್ಲಿ ಕೂಡ ಏನಪ್ಪ ಅಂತಂದ್ರಿಗಿನ ಜುಲೈ 1ಕ್ಕೆ ಏನಾಯಿತು, ಜಾರಿ ಆಯಿತು. ನೋಡ್ರಿ, ವಿಕಸಿತ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ವಿಕಸಿತ್ ಭಾರತ್ ಗ್ಯಾರಂಟಿ, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗರ್ ಮತ್ತು ಅಜೀವಿಕ್ ನೋಡ್ರಿ, ಅಜೀವಕ್ ಮಿಷನ್ ಅಂತೇಳಿ ಕೇಸಿ ಇದರ ವಿಸ್ತೃತ ರೂಪ. ಓಕೆ, ಇದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಏನು ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಏನೇನಪ್ಪ ಅಂತಂದ್ರಿಗಿನ ಇದು ಆ್ಯಕ್ಚುಲಿ 2006ರಲ್ಲಿ ಜಾರಿಯಾಗಿರ್ತಕ್ಕಂಥದ್ದು. ಓಕೆ, 2006ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿತ್ತಿದು. ಅಂದರೆ 2005ರಲ್ಲಿ ಏನಾಯಿತು, ಸಂಸತ್ನಲ್ಲಿ ಮಂಡನೆ ಆಗಿ 2006ರಲ್ಲಿ ಬಂತು. ಅದಾದ ನಂತರ ನೋಡ್ರಿ, ಇದು 2006ರಲ್ಲಿ ಜಾರಿಯಾಗಿದೆ ಈ ಸ್ಕೀಮು. ಬಟ್ ಈ ಹೆಸರು ಮಾತ್ರ ಏನಾಗಿದೆ, ಚೇಂಜ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಈಗ ಈ VBG ರಾಮ್ಜಿ ಏನಿದೆಯಲ್ಲ, ಇದನ್ನ ನಾಮಕರಣ ಮಾಡಿ 2026 ನೋಡ್ರಿ, 2026 ಜುಲೈ 1ಕ್ಕೆ ಇದನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ತೊಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೋಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪಾಲ್ಗೊಂಡಿರ್ತಕ್ಕಂಥದ್ದು ಇದರಲ್ಲಿ, ಈ ಸ್ಕೀಮಲ್ಲಿ. ಯಾಕಂತಂದರೆ ಈ ಕೇಂದ್ರ ಸರ್ಕಾರದ ಅಂತಲ್ಲ, ಇಲ್ಲಿ 90% ಇದು ಅಮೌಂಟು ಕೊಟ್ಟರೆ, ಅನುದಾನ ಕೊಟ್ಟರೆ, ನೆಕ್ಸ್ಟ್ 10% ಯಾರು ಕೊಡಬೇಕು, ಸ್ಟೇಟ್ ಅವ್ರು ಕೊಡಬೇಕು. ಓಕೆ, ನೆಕ್ಸ್ಟು ಇದು ಏನಿದೆಯಲ್ಲ, ಈ ಸ್ಕೀಮು ಪ್ರಪಂಚದಲ್ಲಿ ಅತಿ ದೊಡ್ಡ ಯೋಜನೆ ಇದು ನೋಡ್ರಿ. ಪ್ರಪಂಚದಲ್ಲಿ ಏನಾಗೈತಿ, ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೂಲಿ ಕಾರ್ಮಿಕರಾಗಿ ತಂದಿರತಕ್ಕಂಥ ದೊಡ್ಡ ಯೋಜನೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಇದ್ರದ್ದು ದಿನಗೂಲಿ ನೋಡ್ರಿ, ದಿನಗೂಲಿ ಕನಿಷ್ಠ ನೋಡ್ರಿ, ಒಂದು ಕನಿಷ್ಠ ಪಕ್ಷ ಅಂದರೆ ಮೊದಲೆಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇತ್ತು, ಈಗೂ ಕೂಡ ಇದೆ. ಆದರೆ ಬಟ್ 300 ರೂಪಾಯಿ ಕನಿಷ್ಠ ಮಾಡಿದ್ದಾರೆ. ಓಕೆ, ಕೆಲವೊಂದು ರಾಜ್ಯಗಳಲ್ಲಿ, ಸಿಕ್ಕಿಂ ಅಂತ ರಾಜ್ಯದಲ್ಲಿ 400ಕ್ಕಿಂತ ಹೆಚ್ಚಿದೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕೂಡ 380 ಏನಿದೆ, ಸಮಥಿಂಗ್ 383 ತನೂ ಕೂಡ ಇದೆ. ನೆಕ್ಸ್ಟ್ ಇದಾದ ನಂತರ ನೋಡಿ, ಮೊದಲೇನಿತ್ತು, ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ದಿನಗಳ ಕೆಲಸ ಕೊಡ್ತಿದ್ರು ಅಂದ್ರೆ 100 ದಿನ ಕೊಡ್ತಿದ್ರು. ಆದರೆ ಈ ಸ್ಕೀಮಲ್ಲಿ 125 ಡೇಸ್ ನೋಡ್ರಿ, 125 ದಿನಗಳ ನೋಡ್ರಿ, 125 ದಿನಗಳ ಏನಾಗೈತೆ, ಏರಿಕೆ ಆಗೈತಿ ಇದು. ಓಕೆ, 125 ದಿನ ಕೆಲಸ ಕೊಡಬೇಕು ಅಂತ ಹೇಳ್ತೀವಿ. ಇಷ್ಟು ನಿಮಗೆ ಈ ಒಂದು VBG ರಾಮ್ಜಿ ಬಗ್ಗೆ ಏನು ಮಾಡಪ್ಪ ಅಂದ್ರೆ, ಈ ಪ್ಲಾನಿಂಗ್ ಬಗ್ಗೆ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿ, DWR. ಇದು ಕೂಡ ನಾನು ಎಲ್ಲವೂ ಸುದ್ದಿಯಲ್ಲಿರ್ತಕ್ಕಂಥದ್ದನ್ನೇ ತೊಗೊಂಡಿರ್ತಕ್ಕಂಥ ಸ್ನೇಹಿತರೆ. ಯಾವ್ಯಾವ ಸುದ್ದಿಯಲ್ಲಿದೆಯಲ್ಲ ಅವೆಲ್ಲ ತೊಗೊಂಡಿರ್ತಕ್ಕಂಥದ್ದು. DWR 162 ಇದು ಯಾವುದರ ತಳಿ ನೋಡಿ, ಇದು ಯಾವುದರ ತಳಿ ಅಂತಂದಾಗ ಇದು ಗೋಧಿ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗೋಧಿ. ಇದನ್ನ ಯಾಕೆ ತೊಗೊಂಡಿನಿ ಅಂತಂದ್ರೆ, ಇದು ಸದ್ಯ ಸುದ್ದಿಯಲ್ಲಿ ಐತಿದೆ. ಯಾಕಂತಂದ್ರೆ ಇಂಡೋನೇಷ್ಯಾಕ್ಕೆ ನೋಡ್ರಿ, ಯಾವುದು ಇಂಡೋನೇಷ್ಯಾ, ನಮ್ಮ ಭಾರತದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ಕೊಟ್ಟಿದ್ರು. ಆ ಭೇಟಿ ಕೊಟ್ಟಂಥ ಸಮಯದಲ್ಲಿ ಕೆಲವೊಂದಿಷ್ಟು
ಅಲ್ಲಿರ್ತಕ್ಕಂಥ ಒಂದು ಪ್ರಧಾನಿ ಅಧ್ಯಕ್ಷನ ಜೊತೆ ಅಂದ್ರೆ ಪ್ರಭಾವೋ ಸುಬೇಂಟನ್ ಜೋಡಿ ಏನಪ್ಪಾ ಅಂದ್ರಿಗಿನ ಇಷ್ಟು ಕೆಲ ಮಾತುಕತೆಗಳು ಕೂಡ ನಡೆದವು. ಹಾಗಾಗಿ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಏನಪ್ಪಾ ಅಂದ್ರಿಗಿನ ಈ ಗೋಧಿ ಏನಿದು DWR-162 ಐತಲ್ಲ ಇದನ್ನ ರಫ್ತು ಮಾಡೋದಾಗಿ ಅವರು ಹೇಳಿರ್ತಕ್ಕಂಥದ್ದು ಯಾರಿಗೆ, ಇಂಡೋನೇಷ್ಯಾಕ್ಕ. ಹಾಗಾಗಿ ಇದನ್ನ ಈ ಒಂದು ಧಾರವಾಡ ಯೂನಿವರ್ಸಿಟಿ ಅಂದ್ರೆ ನಮ್ಮ ಕರ್ನಾಟಕದಿಂದ ಹೋಗ್ತಕ್ಕಂಥದ್ದು ಸ್ಪೆಷಲ್ ಆಗಿ ಇದನ್ನ ಧಾರವಾಡ ಯೂನಿವರ್ಸಿಟಿ ಏನಾಗೈತಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ತಳಿಯಾಗಿದೆ ಅನ್ನೋದು ಗೊತ್ತಿರಬೇಕು. ಸುಮಾರು 100 ಟನ್ಗಳಷ್ಟು ಏನಾಗ್ತಾ ಇದೆ, ರಫ್ತಾಗ್ತಾ ಇದೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಅಂತಂದ್ರಿಗಿನ ಸ್ವಲ್ಪ ನಾವು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗತ್ತಾ ಯಾವುದು ಇಂಡೋನೇಷ್ಯಾ ಬಗ್ಗೆ. ಹಾಗಾದ್ರೆ ಇಂಡೋನೇಷ್ಯಾದ ಪ್ರಧಾನಿ ಯಾರಿದಾರೆ ಅಂತ ಕೇಳಬಹುದು. ಇಂಡೋನೇಷ್ಯಾದ ಪ್ರಧಾನಿ ಬಂದ್ಬಿಟ್ಟು ಪ್ರಭಾವೋ ನೋಡ್ರಿ, ಪ್ರಭಾವೋ ಸುಬಿಯಾಂಟೋ, ಪ್ರಭಾವೋ ಸುಬಿಯಾಂಟೋ. ಓಕೆ, ನೆಕ್ಸ್ಟ್ ಅಲ್ಲಿ ನಮ್ಮ ನರೇಂದ್ರ ಮೋದಿ ಅಂದ್ರೆ ಪ್ರಧಾನಿ ಆಗಿರ್ತಕ್ಕಂಥ ಮೋದಿ ಅವರು ಅಲ್ಲಿರ್ತಕ್ಕಂಥ ಒಂದು ಹಿಂದೂ ದೇವಾಲಯ ಕೂಡ ಏನ್ ಮಾಡಿದ್ರು, ಭೇಟಿ ಕೊಟ್ಟಿದ್ರು. ಅದು ಯಾವುದು ಅಂತಂದ್ರಿಗಿನ ಪ್ರಂಬನನ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಂಬನನ್ ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು ಸ್ನೇಹಿತರೆ. ಓಕೆ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇಂಡೋನೇಷ್ಯಾದಲ್ಲಿಯೇ ಅತಿ ದೊಡ್ಡ ದೇವಾಲಯ ಇದು, ಇಂಡೋನೇಷ್ಯಾದ ಅತಿ ದೊಡ್ಡ ದೇವಾಲಯ. ಮತ್ತೆ ನೀವು ಅಂಕೋರ್ವಾಟ್ ನೋಡ್ರಿ, ಅಂಕೋರ್ವಾಟ್ ದೇವಾಲಯ ಬಿಟ್ರೆ ನಮ್ಮ ದಕ್ಷಿಣ ಆಗ್ನೇಯ ಏಷ್ಯಾದಲ್ಲಿ ಏನಪ್ಪಾ ಅಂದ್ರ ಇದು ಅತ್ಯಂತ ದೊಡ್ಡ ಎರಡನೇ ದೇವಾಲಯ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಮತ್ತೆ ಅದೇ ರೀತಿಯಾಗಿ ಈ ಒಂದು ಒಪ್ಪಂದದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಕೂಡ ನೋಡ್ರಿ, ಬ್ರಹ್ಮೋಸ್ ಕ್ಷಿಪಣಿಯನ್ನು ಕಳಿಸುವುದಾಗಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಬಂದರ್ ಇದೆ ಸ್ನೇಹಿತರೆ. ಯಾವುದು ಅಂತಂದ್ರೆಗಿನ ಸಬಾಂಗ್ ಬಂದರ್ ಅಂತ ಹೇಳ್ಕೇಸಿ. ಓಕೆ, ಸಬಾಂಗ್ ಅಥವಾ ಏನು ಸುಬಾಂಗ್ ಬಂದರ್ ಏನಿದೆ, ಆ ಸುಬಾಂಗ್ ಬಂದರನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಪ್ಕೊಂಡಿರ್ತಕ್ಕಂಥ ನಮ್ಮ ಭಾರತ ಸುಬಾಂಗ್ ಬಂದರು. ಓಕೆ, ಇಷ್ಟು ಪಾಯಿಂಟ್ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು ಇಂಡೋನೇಷ್ಯಾದ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿನೂ ಕೂಡ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಆ ಸರ್ಕಾರ ನೀಡಿರ್ತಕ್ಕಂಥದ್ದು. ಅದು ಯಾವುದು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇಂಡೋನೇಷ್ಯಾದ ಅತ್ಯುನ್ನತ ಪ್ರಶಸ್ತಿಯನ್ನು ಕೂಡ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ಅದು ಬಿಥಾಂಗ್ ನೋಡ್ರಿ, ಯಾವುದು ಬಿಥಾಂಗ್ ಆದಿಪೂರ್ಣ, ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಪ್ರಶಸ್ತಿಗಳು ಇದಾವ್ರಿ, ಅದರಲ್ಲಿ ಯಾವ್ದು ಕೇಳ್ತಾರ ಗೊತ್ತಿಲ್ಲ, ನೀವೆಲ್ಲವನ್ನು ಓದ್ಕೊಳ್ಳೇಬೇಕು. ಬಿಥಾಂಗ್ ಆದಿಪೂರ್ಣ ಹಾಫ್ ನೋಡ್ರಿ, ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಇಂಡೋನೇಷ್ಯಾ ಅಂತ ಹೇಳ್ಕೇಸಿ, ಇಂಡೋನೇಷ್ಯಾ. ಓಕೆ, ಎಸ್, ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಇದು ಈ ಒಂದು ಪ್ರಶ್ನೆಗೆ ನಾನು ಎಲ್ಲವನ್ನು ಕೂಡ ಹೇಳಿದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇದೆ. ಹಾಗಾದ್ರೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ ಯಾವ್ಯಾವ ಅಂತಂದ್ರೆ ಒಂದು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಯಾವುದು, ಈ ಒಂದು ಬಿತಾಂಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಇಂಡೋನೇಷ್ಯಾ ಒಂದಾದ್ರೆ, ಇನ್ನೂ ಒಂದು ಏನಂತಂದ್ರೆ ಒಂದು ಬಂದರ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಪ್ಕೊಂಡಿರ್ತಕ್ಕಂಥ ಸುಬಾಂಗ್ ಬಂದರ್. ನೆಕ್ಸ್ಟ್ ಬ್ರಹ್ಮೋ ಕ್ಷಿಪಣಿ ಕೊಡುವುದಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು, ಯಾವುದದು ಪ್ರಂಬನನ್ ದೇವಾಲಯ, ಹಿಂದೂ ದೇವಾಲಯ. ಓಕೆ, ಎಸ್, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್ ನೋಡಿ, ಪ್ರಸ್ತುತ ನ್ಯೂಜಿಲೆಂಡ್ನ ಪ್ರಧಾನಿ ಯಾರು ನೋಡ್ರಿ, ಪ್ರಸ್ತುತ ನ್ಯೂಜಿಲೆಂಡ್ನ ಪ್ರಧಾನಿ ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕ್ರಿಸ್ಟೋಫರ್ ಲಕ್ಸನ್ ನೋಡ್ರಿ, ಕ್ರಿಸ್ಟೋಫರ್ ಲಕ್ಸನ್. ಓಕೆ, ಈ ದೇಶಕ್ಕೆ ಕೂಡ ನರೇಂದ್ರ ಮೋದಿ ಅವರು ಕೂಡ ರೀಸೆಂಟ್ ಆಗಿ ಭೇಟಿ ಕೊಟ್ಟಿದ್ದಾರೆ. ಯಾವ್ದಕ್ಕ, ನ್ಯೂಜಿಲೆಂಡ್ಗೆ. ಓಕೆ, ಅಂದ್ರೆ 40 ವರ್ಷಗಳ ಬಳಿಕ ನೋಡ್ರಿ, 40 ಇಯರ್ಸ್ ನಂತರ, 40 ವರ್ಷದ ನಂತರ ಭಾರತದ ಪ್ರಧಾನಿ ಒಬ್ರು ಏನಪ್ಪಾ ಅಂತಂದ್ರೆ ನ್ಯೂಜಿಲೆಂಡ್ ಅಂದ್ರೆ ಕಿವೀಸ್ ದೇಶಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಎಸ್, ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಒಪ್ಪಂದ ಮಾಡ್ಕೊಂಡಾರ. ಏನಂದ್ರೆ ಪ್ರಸ್ತುತ ನ್ಯೂಜಿಲೆಂಡ್ ಒಂದಿಗೆ ಸುಂಕ ರಹಿತ ನೋಡ್ರಿ, ಹೈಲೈಟ್ ಆಗಿ ಹೇಳ್ತಾ ಇದ್ದೀನಿ, ಈ ಹೈಲೈಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸುಂಕ ರಹಿತ ವ್ಯಾಪಾರ ಒಪ್ಪಂದ ನೋಡ್ರಿ, ಇಲ್ಲಿ ಒಂದು ಒಪ್ಪಂದ ಆಗಿದೆ, ಮೋಸ್ಟ್ ಇಂಪಾರ್ಟೆಂಟ್. ಸುಂಕ ರಹಿತ
ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಎಸ್, ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಎಸ್, ಇದಾದ ನಂತರ ನಾವು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಭಾರತ ಆಸ್ಟ್ರೇಲಿಯಾ ನಡುವಿನ ದ್ವಿಪಕ್ಷೀಯ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ನೋಡ್ರಿ. ಅಂದ್ರೆ ಈ ಒಂದು ಆಸ್ಟ್ರೇಲಿಯಾ ಕೂಡ ಭೇಟಿ ಕೊಟ್ಟಿದ್ದ ಯಾರು, ನರೇಂದ್ರ ಮೋದಿ. ಈ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ, ಭಾರತ ಆಸ್ಟ್ರೇಲಿಯಾ ನಡುವಿನ ದ್ವಿಪಕ್ಷೀಯ ಒಪ್ಪಂದ ಅಂತ ಕೇಳಿದಾರ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದು ಯುರೇನಿಯಂ ನೋಡ್ರಿ, ಈ ಒಂದು ಯುರೇನಿಯಂಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಯುರೇನಿಯಂ. ಓಕೆ, ನೆಕ್ಸ್ಟ್ ನೋಡಿ, ಹಾಗಾದ್ರೆ ಅಂದ್ರೆ ಇದು ಅಣ್ವಸ್ತ್ರಗಳಲ್ಲಿ ಬಳಸಂಗಿಲ್ಲ ನೋಡ್ರಿ. ಏನ್ ಮಾಡಂಗಿಲ್ಲ ಇದನ್ನ, ಪಾಯಿಂಟ್ಸ್ ನೋಡ್ರಿ ಇಲ್ಲಿ. ಇದನ್ನ ಏನ್ ಮಾಡಂಗಿಲ್ಲ, ಅಣ್ವಸ್ತ್ರಗಳಲ್ಲಿ ಬಳಸಬಾರ್ದು ಅಂತ ಸಹಿ ಹಾಕಿರ್ತಕ್ಕಂಥದ್ದು ಯಾವುದು, ಈ ಒಂದು ಆಸ್ಟ್ರೇಲಿಯಾ ನೋಡ್ರಿ. ಒಪ್ಪಂದ ಮಾಡ್ಕೊಂಡ ಕೊಟ್ಟದ. ಅಂದ್ರೆ ನೀವು ಇದನ್ನ, ನಾವು ಯುರೇನಿಯಂ ಏನ್ ಮಾಡ್ತೀವಿ, ನಾವು ನಿಮ್ಗೆ ಕೊಡ್ತೀವಿ, ಬಟ್ ಅದನ್ನ ನೀವೇನ್ ಮಾಡಂಗಿಲ್ಲ, ಅಣ್ವಸ್ತ್ರಗಳಲ್ಲಿ ಬಳಕೆ ಮಾಡಂಗಿಲ್ಲ. ಅದ್ರ ಬದಲಾಗಿ ನೀವು ಅಣು ವಿದ್ಯುತ್ ಉತ್ಪಾದನೆಗೆ ನೋಡ್ರಿ, ಯಾವುದಕ್ಕೆ ಬಳಕೆ ಮಾಡಬೇಕು, ಅಣು ವಿದ್ಯುತ್ ಉತ್ಪಾದನೆಗೆ ಏನ್ ಮಾಡ್ರಿ, ಇದನ್ನ ಬಳಕೆ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಹಲವಾರು ಯುರೋಪಿಯನ್ ರಾಷ್ಟ್ರಗಳು ಬೇರೆ ಬೇರೆ, ಈಗ ಇರಾನ್, ಇಸ್ರೇಲ್, ಅಮೆರಿಕ ಏನಪ್ಪಾ ಅಂತಂದ್ರೆ ಯುದ್ಧದಲ್ಲಿ ತೊಡಗಿರೋದ್ರಿಂದ ಮುಂದೆ ನಮ್ಗೆ ಪೆಟ್ರೋಲಿಯಂ ಕೊರತೆ ಕೂಡ ಆಗ್ಬೋದು. ಮುಂದೆ ನಾವು ಈ ಅಣು ವಿದ್ಯುತ್ತನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಸ್ವಲ್ಪ ಆರ್ಥಿಕವಾಗಿ ಕೂಡ ಮುಂದೆ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಈ ಪ್ಲಾನ್ನ ಮಾಡ್ಕೊಂಡಿರ್ತಕ್ಕ. ಓಕೆ, ಎಸ್, ಹಾಗಾದ್ರೆ ನೋಡ್ರಿ, ಅಣ್ವಸ್ತ್ರ ಯಾವ್ಯಾವ ದೇಶದಲ್ಲಿದ್ದಾವೆ ಅಂತಂದ್ರೆ ನೋಡ್ರಿ, ಅಣ್ವಸ್ತ್ರ ಹೊಂದಿರತಕ್ಕಂಥ ದೇಶಗಳು ಅಂತಂದು ಬಂದಾಗ ಅಮೇರಿಕ ಕಡೆ ಇದೆ ನೋಡ್ರಿ, ಒಂದು ಅಮೇರಿಕ. ಓಕೆ, ಎರಡನೇದು ನೋಡ್ರಿ, ಚೀನಾದಲ್ಲಿ ಕೂಡ ಇದೆ. ಚೀನಾ ಕೂಡ ಅಣ್ವಸ್ತ್ರನ ಹೊಂದಿರತಕ್ಕಂಥದ್ದು. ಬ್ರಿಟನ್ನಲ್ಲಿದೆ, ಬ್ರಿಟನ್. ಓಕೆ, ನೆಕ್ಸ್ಟ್ ಫ್ರಾನ್ಸ್ ಮತ್ತೆ ರಷ್ಯಾ. ಜಗತ್ತಿನಲ್ಲಿ ಅಮೆರಿಕ, ಚೀನಾ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು ಅಣ್ವಸ್ತ್ರವನ್ನು ಹೊಂದಿರತಕ್ಕಂಥ ದೇಶಗಳು ಸ್ನೇಹಿತರು. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್. ಯುರೇನಿಯಂ ಸಂಬಂಧಪಟ್ಟಂತ ಒಂದು ಒಪ್ಪಂದವನ್ನು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಸ್ ನೋಡ್ರಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನ ಆತಿಥ್ಯ ರಾಜ್ಯ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡೋಣ. ನೋಡ್ರಿ, ಇದಕ್ಕೆ ಆತಿಥ್ಯ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣದಲ್ಲಿ ಈ ಒಂದು ಯೂತ್ ಗೇಮ್ಸ್ ನ ನಡೆಸಲು ಪ್ಲಾನಿಂಗ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಯಾವ ರಾಜ್ಯದಲ್ಲಿ ಸಂಚರಿಸಿದೆ ನೋಡ್ರಿ. ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಯಾವ ರಾಜ್ಯದಲ್ಲಿ ಏನ್ ಮಾಡೈತ್ರಿ, ಸಂಚರಿಸಿ ಅಂತ ಕೇಳ್ಯಾರ ನೋಡ್ರಿ. ಇದು ಹರಿಯಾಣ. ಇದಕ್ಕೆ ಸರಿಯಾದಂತ ಉತ್ತರ ಹರಿಯಾಣ ಸ್ನೇಹಿತರೆ. ಓಕೆ, ಎಸ್, ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಹರಿಯಾಣದ ಜಿಂದ್ ನೋಡ್ರಿ, ಹರಿಯಾಣದ ಜಿಂದ್ ಪ್ರದೇಶದಿಂದ ಸೋನಿಪಾತ್ ನೋಡ್ರಿ, ಯಾವುದು ಸೋನಿಪಾತ್ ವರೆಗೆ ಸಂಚರಿಸ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಅನ್ನೋದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡಿ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಭಾರತದಲ್ಲಿ ನಿರ್ಮಾಣಗೊಂಡ ಮಹೇಂದ್ರಗಿರಿ ಯುದ್ಧ ನೌಕೆ ಯಾವ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಕೇಳಿರ್ತಕ್ಕಂಥದ್ದು. ಓಕೆ, ಯಾವ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂತ ಉತ್ತರ ಪ್ರಾಜೆಕ್ಟ್ ನೋಡ್ರಿ, ಪ್ರಾಜೆಕ್ಟ್ 17A ನೋಡ್ರಿ, ಪ್ರಾಜೆಕ್ಟ್ 17A ಯೋಜನೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಇದನ್ನ ನಿರ್ಮಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ಈ ಒಂದು ಯುದ್ಧ ನೌಕೆನ ನಿರ್ಮಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತಂದ್ರೆ MDL ಸಂಸ್ಥೆ ನೋಡ್ರಿ. MDL ಸಂಸ್ಥೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಅಂದ್ರೆ ಮಜಂಗಾವ್ ಡಾರ್ಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವ್ರು ಏನ್ ಮಾಡಿದ್ರೆ ಅದನ್ನ ನಿರ್ಮಿಸ್ಯಾರ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇದು ವಿಶಾಖಪಟ್ಟಣ ಬಂದರ್ನಲ್ಲಿ ಏನಪ್ಪಾ ಅಂದ್ರೆ
ಇದು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಇಷ್ಟು ನಿಮಗೆ ಗೊತ್ತಿರಬೇಕಿದು 6ನೇ ಸರಣಿಯ ಯುದ್ಧ ನೌಕೆ. ಇದು ಎಷ್ಟನೇ ಸರಣಿ? ಇದು 6ನೇ ಸರಣಿಯ ಯುದ್ಧ ನೌಕೆ. ಓಕೆ, ಎಸ್. ವಿಶಾಖಪಟ್ಟಣದ ಹಿಂದೂ ಮಹಾಸಾಗರದಲ್ಲಿ ಏನಾಗುತ್ತಿದೆ ಕಾರ್ಯನಿರ್ವಹಿಸ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ. 1 ಸೆಕೆಂಡ್. ತೂಗು ಸೇತುವೆಗಳ ಸರ್ದಾರ, ಬ್ರಿಡ್ಜ್ ಮ್ಯಾನ್ ಎಂದು ಖ್ಯಾತಿ ಪಡೆದವರು ಯಾರು ಅಂತ ಐತೆ ನೋಡ್ರಿ. ಬ್ರಿಡ್ಜ್ ಮ್ಯಾನ್ ಎಂದು ಖ್ಯಾತಿ ಪಡೆದವರು ಯಾರು ಅಂತಂದ್ರಗಿನ ಗಿರೀಶ್ ಭಾರದ್ವಾಜ್ ನೋಡ್ರಿ. ಡಾಕ್ಟರ್ ಗಿರೀಶ್ ಭಾರದ್ವಾಜ್. ಇತ್ತೀಚೆಗೆ ಅವ್ರು ಏನಾದ್ರು ಮರಣ ಹೊಂದಿದ್ರು, ಹಾಗಾಗಿ ಈ ಪ್ರಶ್ನೆ ಹಾಕೊಂಡಿರ್ತಾರೆ ಅಷ್ಟೇ. ಓಕೆ, ಎಸ್. ಇದಾದ ನಂತರ ನೋಡಿ ಮತ್ತೊಂದು ಪ್ರಶ್ನೆ. ಭಾರತ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿರ್ತಕ್ಕಂಥದ್ದು ನೋಡ್ರಿ. ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 125ನೇ ಸ್ಥಾನದಲ್ಲಿದೆ. 125ನೇ ಸ್ಥಾನ. ಓಕೆ, ಭಾರತ 125ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾವಿದಾವೆ ಅಂದ್ರಿನ ಫಸ್ಟು, ಸೆಕೆಂಡು, ಥರ್ಡ್. ಓಕೆ, ಫಸ್ಟು ನೋಡ್ರಿ ಸ್ವೀಡನ್ ಇದೆ. ಯಾವುದು? ಸ್ವೀಡನ್ ದೇಶ ಇದೆ. 2ನೇ ಸ್ಥಾನದಾಗ ಸ್ವಿಟ್ಜರ್ಲ್ಯಾಂಡ್ ಇದೆ. ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟು 3ನೇ ಸ್ಥಾನದಲ್ಲಿ ನೋಡ್ರಿ, 3ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ. ಫಿನ್ಲ್ಯಾಂಡ್. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಓಕೆ, ಎಸ್. ಇಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಒಟ್ಟು 197 ದೇಶಗಳ ಸೂಚ್ಯಾಂಕದಲ್ಲಿ 197 ದೇಶಗಳು. ನೆಕ್ಸ್ಟ್, T20 ಮಹಿಳಾ ವಿಶ್ವಕಪ್ ವಿಜೇತ ತಂಡ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಹಾಗಾದರೆ T20 ವಿಶ್ವಕಪ್ ಈ ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು. ಓಕೆ, ಇದರ ವಿಜೇತ ತಂಡ ಯಾವುದು ಅಂದ್ರಿನ ಆಸ್ಟ್ರೇಲಿಯಾ ನೋಡ್ರಿ. ಆಸ್ಟ್ರೇಲಿಯಾ ಏನಿದೆಯಲ್ಲ ಇದು ವಿಜೇತ ತಂಡ. ಇದು 7ನೇ ಬಾರಿ ನೋಡ್ರಿ. ಎಷ್ಟು T20 ವಿಶ್ವಕಪ್ನ ಗೆಲ್ತಕ್ಕಂಥದ್ದು ಆಸ್ಟ್ರೇಲಿಯಾ 7ನೇ ಬಾರಿ. ಓಕೆ, ಹಾಗಾದರೆ ರನ್ನರ್ ಅಪ್ ಆಗಿರ್ತಕ್ಕಂಥ ತಂಡ ಯಾವುದು ಅಂತಂದ್ರಿನ ರನ್ನರ್ ಅಪ್ ತಂಡ ಇಂಗ್ಲೆಂಡ್. ಓಕೆ, ಇದರ ಹೆಚ್ಚಿನ ಮಾಹಿತಿ ನೋಡೋಣ. ಜಸ್ಟ್ ಹೈಲೈಟ್ ಆಗಿ ತಗೊಂಡಿರ್ತಕ್ಕಂಥದ್ದು. ಓಕೆ, ಆತಿಥ್ಯ ಇದು ನಡೆದಿರ್ತಕ್ಕಂಥದ್ದು T20 ಮಹಿಳಾ ವಿಶ್ವಕಪ್ ಎಲ್ಲಿ ನಡೆದಿದೆ ಅಂದ್ರೆ ಇಂಗ್ಲೆಂಡ್ನಲ್ಲಿ ನಡೆದಿದೆ. ಇಂಗ್ಲೆಂಡ್ನಲ್ಲಿ ನಡೆದಿರ್ತಕ್ಕಂಥ ಸ್ನೇಹಿತರು. ಓಕೆ, ನೋಡ್ರಿ. ದೇಶದ ಮೊದಲ ಗ್ರೀನ್ ವಿಲ್ಡ್ ರಿಫೈನರ್ಗೆ ಪ್ರಧಾನಿ ಮೋದಿ ಅವರು ಕೆಳಕಂಡ ಯಾವ ರಾಜ್ಯದಲ್ಲಿ ಚಾಲನೆ ನೀಡಿದರು ಅಂತ ಕೇಳಿರ್ತಕ್ಕಂಥದ್ದು. ಯಾವ ರಾಜ್ಯದಲ್ಲಿ ಅಂತಂದ್ರೆ ರಾಜಸ್ಥಾನ. ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರು. ಓಕೆ, ಬಾಲೋತ್ರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾಚ್ಪದರದಲ್ಲಿ ಏನಪ್ಪ ಅಂದ್ರೆ ಇವರು ಇದಕ್ಕೆ ಚಾಲನೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರು. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ? ಮೊಂಗ್ಲಾ ಬಂದರು ಇದು ಕೂಡ ಸುದ್ದಿಯಲ್ಲಿರ್ತಕ್ಕಂಥದ್ದು ಇತ್ತೀಚೆಗೆ. ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ ಅಂತಂದ್ರೆ ಇದು ಬಾಂಗ್ಲಾದೇಶದಲ್ಲಿದೆ. ಬಾಂಗ್ಲಾದೇಶ್. ಓಕೆ, ಇದ್ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ನೋಡಿ, ಈ ಒಂದು ಮೊಂಗ್ಲಾ ಬಂದರನ್ನು ಚೀನಾ ದೇಶ ಅಭಿವೃದ್ಧಿ ಪಡಿಸ್ತಾ ಇದೆ ನೋಡ್ರಿ. ಯಾಕಂತಂದ್ರೆ ಬಾಂಗ್ಲಾದೇಶದ ಪ್ರಧಾನಿ ನೋಡ್ರಿ ತಾರಿಕ್ ರೆಹಮಾನ್ ಅವರು ಚೀನಾ ದೇಶಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ತಾರಿಕ್ ರೆಹಮಾನ್ ಇವ್ರು ಏನಿದಾರಲ್ಲ ಇವರು ಚೀನಾಗೆ ಭೇಟಿ ಕೊಟ್ಟಿದ್ರು. 17 ಒಪ್ಪಂದಗಳನ್ನು ಮಾಡ್ಕೊಂಡಾರ ಅವ್ರ ಜೋಡಿ. 17 ಒಪ್ಪಂದದಾಗ ಅದರಲ್ಲಿ ಇದು ಒಂದು ಕೂಡ ಯಾವುದು ಚೀನಾ ಏನಿದೆಯಲ್ಲ ಮೊಂಗ್ಲಾ ಬಂದರ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು ಸಹಿ ಹಾಕಿರ್ತಕ್ಕಂಥದ್ದು ಚೀನಾಕ್ಕೆ. ಓಕೆ,
ಎಸ್ ಇದು ನೋಡ್ರಿ, ಇದು ಏನಪ್ಪ ಅಂದ್ರೆ ಸ್ವಲ್ಪ ಭಾರತಕ್ಕೆ ಅಪಾಯ ತರಬಹುದೇನೋ ಅನ್ನೋದನ್ನ ಊಹೆ ಮಾಡಲಾಗಿದೆ. ಯಾಕಂದ್ರೆ ಅದು ಮೊಂಗ್ಲಾ ಬಂದರ್ ಏನಪ್ಪ ಅಂದ್ರೆ ಕಲ್ಕತ್ತಾದಿಂದ 160 ಅಥವಾ 180 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಐತಿ. ಆದರೆ ಶೇಖ್ ಹಸೀನಾ ಇರಬೇಕಾದ್ರೆ 2005ರಲ್ಲಿ ಕೂಡ ಈ ಬಂದರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆಲ್ಮೋಸ್ಟ್ 90% ಇದಾಗಿತ್ತು, ಅಂದ್ರೆ ಮಾತುಕತೆ ಆಗಿತ್ತು. ಬಟ್ ಸ್ವಲ್ಪ ಅಲ್ಲಿ ಏನಪ್ಪ ಅಂದ್ರೆ ಏನು ಫೈನಲಿ ಆಗಲಿಲ್ಲ. ನಮ್ಮ ಭಾರತಕ್ಕೆ ಇದು ಸಿಕ್ಕಿತ್ತು. ಓಕೆ, ಎಸ್, ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇದಾದ ನಂತರ ನೋಡಿ, ದೇಶದ ಪ್ರಥಮ ಖಾಸಗಿ ಕಕ್ಷೆಯ ಶ್ರೇಣಿಯ ವಿಕ್ರಮ್-1 ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಅಂದ್ರೆ ಯಾವ ಖಾಸಗಿ ಸಂಸ್ಥೆ ಇದನ್ನ ಅಭಿವೃದ್ಧಿಪಡಿಸಿದ ಅಂತ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಸ್ಕೈರೂಟ್. ಓಕೆ, ಸ್ಕೈರೂಟ್ ಸಂಸ್ಥೆ. ಓಕೆ, ಹೈದರಾಬಾದ್ನ ಸ್ಕೈರೂಟ್ ಸಂಸ್ಥೆ. ಇದು ನಿಮಗೆ ಗೊತ್ತಿರುವ ಸ್ನೇಹಿತರೆ. ಎಸ್, ಇವತ್ತೊಂದು ಪ್ರಯೋಗಾತ್ಮಕ ಪ್ರಚಲಿತ ಘಟನೆಗಳ ತರಗತಿಯನ್ನು ತೊಗೊಂಡು ಸ್ನೇಹಿತರೆ. ನಾಳೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.